ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಸಡನ್ ಆಗಿ? ಊರ್ಗ್ ಹೋಗ್ತಾ ಇದ್ದೆ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ. ಸಾಕಮ್ಮ. ನಿನ್ಗಿಷ್ಟ ಅಂತ ಪಪ್ಪು ಮಾಡಿದ್ದೀನಿ. ಅಲ್ಲಿ ಸರಿಯಾಗಿ ತಿಂತ್ಯೋ ಇಲ್ವೋ? ಅಮ್ಮ ಸಾಕಮ್ಮ. ತಿನ್ನು. ನಂಗ್ ಕೂಡ ಹಸುವಾಗ್ತಿದೆ, ನಂಗ್ ಸ್ವಲ್ಪ ಇಟ್ಕೊಡ್ತೀಯಾ? ನಿಮಗೆ ಈಗ್ಲೇ ಊಟ ಇಲ್ಲ. ನಮ್ ನೆಂಟ್ರಿಗೆ ನಿಮ್ ನೆಂಟ್ರಿಗೆ ಫೋನ್ ಮಾಡಿ ವರಪೂಜೆಗೆ ಬನ್ನಿ ಅಂತ ಹೇಳಿದ್ಮೇಲೆ ನಿಮಗ್ ಊಟ. ನೋಡ್ದೇನೋ ನಿಮ್ಮಮ್ಮನ್ನ? ಹೋಗಿ ಹೋಗಿ. ಹಲೋ ಅಣ್ಣ, ನಾನು ವೆಂಕಟೇಶ. ಏನು ಇದು? ನೋಡು, ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ ತಿನ್ಬೇಕು. ನೋಡು ಎಷ್ಟ್ ಸಣ್ಣ ಆಗಿದ್ಯಾ ಅಂತ. ಆನು ಮವ ಬರ್ತು, ಅಪ್ನೆ ಬರ್ಬೇಡ, ಅತ್ತೆ ಕರ್ಕೊಂಬಾ. ಏನೇ ನಿನ್ ಮಗನ್ ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? ನೀನು ತುತ್ತಿಕ್ಕಿದ್ಯಲ್ಲ. ನನಗ್ ಸಣ್ಣ ಮಗುನೆ. ಏನು ಫೋನ್ ಮಾಡಿದ್ದಾಯ್ತಾ? ಮಾಡಿದಾಯ್ತು, ಈಗ್ಲೂ ಊಟ ಇಕ್ತ್ಯಾ? ಏನ್ರಿ ಇಷ್ಟು ಬೇಗ ಎಲ್ರನ್ನೂ ಕರೆದು ಬಿಟ್ರ? ನಿನ್ ಕಡೆಯವ್ರಿಗೂ ನನ್ ಕಡೆಯವ್ರಿಗೂ ಫೋನ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಮದ್ವೆನ ಮುಗ್ದೋಗುತ್ತೆ. ಅದಕ್ಕೆ ಒಂದ್ ಶಾರ್ಟ್ ಕಟ್ ಪ್ಲಾನ್ ಮಾಡಿದೀನಿ. ಏನದು? ಲಗ್ನ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಓಪನ್ ಮಾಡಿದೀನಿ. ನಿನ್ ಕಡೆ ಮತ್ತೆ ನನ್ ಕಡೆ ಸಂಬಂಧಿಕರು ಇಬ್ರು ಇದಾರೆ. ಚೈತುದು ವರ ಪೂಜೆ ಇದೆ, ಎಲ್ರು ಬನ್ನಿ ಅಂತ ಒಂದು ಮೆಸೇಜ್ ಹಾಕಿದ್ದೀನಿ. ಆಗ್ಲೇ ಎಲ್ಲಿ ನೋಡ್ರೆ ಓಕೆ ಓಕೆ ಅಂತ ಒಬ್ರು ಮೇಲೆ ಒಬ್ರು ಮೆಸೇಜ್ ಹಾಕ್ತಿದಾರೆ ನೋಡು. ಚೆನ್ನಾಗಿದೆ ಅಲ್ವಾ? ಅಪ್ಪನೂ ತುಂಬಾ ಅಪ್ಡೇಟ್ ಆಗಿದ್ದಾರೆ ಅಲ್ವಮ್ಮ? ಇವಾಗ ಊಟ ಮಾಡಿ. ಇವಾಗ ಹಾಕು, ಹೊಟ್ಟೆ ಬೇರೆ ಹಸ್ತಿದೆ. ಹಾಯ್ ಅಣ್ತಮ್ಮಂದ್ರ, ನನ್ ಪರಿಚಯ ನಿಮ್ಗೆ ಬೇಕಾಗಿಲ್ಲ, ಆದ್ರೆ ನಾನು ಹೇಳೋದ್ ಬಿಡೋದಿಲ್ಲ. ಇವತ್ ನಮ್ಮ ಮಸುಗಳಿಗೆ ಬೇಜಾನ್ ಮೇವ್ ಹಾಕ್ಬಿಟ್ಟಿದೀನಿ. ತಿನ್ನೋದು ಬಿಡೋದು ನಿಮ್ ಇಷ್ಟ ಅಂತಾನು ಹೇಳ್ಬಿಟ್ಟಿನಿ. ಈ ಸಾಫ್ಟ್ವೇರ್ ಅಂಗಡಿಗಳು ಬಂದಾಗೋವರೆಗೂ ನಾನು ಹಿಂಗ್ ಶೋಭನ ಆಗಲ್ಲ, ಮಕ್ಳಾಗಲ್ಲ, ನನಗ್ ಮದ್ವೆನೂ ಆಗಲ್ಲ. ಅದಕ್ಕೆ ಇವತ್ ನನ್ ಫ್ರೆಂಡ್ ಶಾಸ್ತ್ರ ಪೂರ್ತಿ ಹತ್ರದಿಂದ ತೋರ್ಸೋಣ ಬನ್ನಿ ನನ್ನಿಂದೆ. ಶೈಲಾ, ನಮ್ ಹುಡುಗ ಎಲ್ಲೇ ಬಜೆಟ್ ಬಿಟ್ಟಿದ್ಯಾ? ಮತ್ತಿಲ್ವಾ? ನನ್ನ ಮಗ ಬಂಗಾರ ತಾನೆ. ನೋಡ್ದ್ಯಾ ಹೇಗ್ ಹೇಳ್ತಿದ್ದಾಳೆ? ರಾಮಯ್ಯ ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಕೂತ್ಕೋಪ. ಹೇಳದ್ನಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡ್ ಶಾಸ್ತ್ರ ಇದೆ ಅಂತ. ಚೈತನ್ಯ, ಇವನೇ ನಮ್ ಚೈತನ್ಯ. ಲೇ ಮಗ, ಸೋಷಿಯಲ್ ಮೀಡಿಯಾದಲ್ಲಿ ನಿಂದೆ ಅವ ಆಗಿದೆಯಲ್ಲೋ. ಅಮ್ಮ ಇವ್ನ್ ಸಿಟಿಲು ತುಂಬಾ ಫೇಮಸ್ ಆಗಿದ್ದಾನಮ್ಮ. ಏನ್ ಫೇಮಸ್ ಏನೋ, ಮದ್ವೆ ಆಗೋಣ ಅಂದ್ರೆ ಒಂದು ಹುಡುಗಿ ಸಿಗ್ತಾಳೆ ನನ್ಗೆ. ಇಲ್ಲಿ ನೋಡಿ, ದೊಡ್ಡ ಮನುಷ್ಯರಿಗೆ ಯಾರೋ ಬೊಟ್ಟಿಡ್ತಾ ಇದಾರೆ. ಎಲ್ಲಾ ತೋರಿಸ್ತೀನಿ ಈ ಮದ್ವೆ ಮುಗಿಯೋವರೆಗೂ. ಏನು ಮಿಸ್ ಮಾಡ್ದಲೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಕುಂಕುಮ ಇಟ್ಟಿದ್ದೆಲ್ಲ ಸಾಕು, ವರದಕ್ಷಿಣೆ ಕತೆ ಏನ್ ಹೇಳಿ? ಇಲ್ಲಿವರೆಗೂ ಬಂದಿದೀವಿ, ಅದನ್ನ ಮಾತಾಡದೆ ಹೋಗ್ಬಿಡ್ತೀವೇನೋ? ಅದಾಗಲ್ಲ. ಒಡವೆ ವಿಚಾರ, ವರದಕ್ಷಿಣೆ ವಿಚಾರ ಇಲ್ಲೇ ಮಾತಾಡ್ಬೇಕು, ಈಗ್ಲೇ ಮಾತಾಡ್ಬೇಕು. ಬಾವಾ, ಅದೇನ್ ಕೇಳು, ನನಗಿರೋದು ಒಬ್ಳು ಮಗಳು. ನನ್ ಶಕ್ತಿ ಮೀರಿ ಕೊಡ್ತೀನಿ. ಇಲ್ಲೋಡು, ಹುಡುಗಾನು ನಮ್ಮವನೇ. ಶೈಲಾ ಕೂಡ ಆ ಮನೆಯಿಂದಾನೆ ಬಂದಿದ್ದಾಳೆ. ವೆಂಕಟೇಶ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಬಾವಾ, 80 ಲಕ್ಷ ದುಡ್ಡು, 30 ತೊಲ ಬಂಗಾರ, ಇಷ್ಟಾದ್ರೂ ಕೊಡ್ಲೇಬೇಕು. ಕೃಷ್ಣನೇ ಸುಮ್ನಿರೋ. ನಮ್ಮ ಹುಡುಗಿನ ನಮ್ಮನೆ ಕಳ್ಸೋದಿಕ್ಕೆ ವರದಕ್ಷಿಣೆ ಯಾಕೆ? ಏನಿಲ್ಲ, ಮದುವೆ ಮಾಡಿ ಕಳ್ಸ್ಕೊಡ್ ಸಾಕು. ನನ್ ಸೊಸೆಗ್ ನಾನು ಎಲ್ಲಾ ಹಾಕ್ತೀನಿ. ಅಣ್ಣ, ನೀನು ಮದ್ವೆಗವಳನ್ನ ಚೆನ್ನಾಗಿ ಸಿಂಗಾರ ಮಾಡಿ ಕರ್ಕೊಂಡ್ ಬಾ ಸಾಕು. ಸದಾ, ನೀನ್ ಅದೃಷ್ಟವಂತ ಕಣೋ. ನಿನ್ನ ಮಗಳಿಗೆ ಒಳ್ಳೆ ಮನೆನೇ ಸಿಕ್ತು. ಮದ್ವೆನ ಅದ್ದೂರಿಯಾಗಿ ಮಾಡೋಣ. ಯಾರು ಮರಿಬಾರ್ದು, ಹಂಗ ಮಾಡ್ತೀನಿ ಮದ್ವೆನಾ. ಇನ್ನೇನು, ಮಾತುಕತೆ ಎಲ್ಲ ಮುಗಿದೋಗಿದೆ. ವರ ಪೂಜೆ ಮಾಡ್ಬಿಡ್ರಿ.
ರಾಮಕ್ಕ ಚಿಲ್ವಮ್ಮ ಮನೇಲಿ ಹೂವಿನ ಶಾಸ್ತ್ರ ಐತೆ ಎಲ್ರು ಬರ್ಬೇಕು ಸರಿನಪ್ಪ. ಹಾ. ಅತ್ತೆ ನೀನು ಅಷ್ಟೇ ಅತ್ತೆ ಹಾ. ಮಗಳು. ಏ ಸೀನಾ ಸೀನು ಆ. ಏನಿದು ಮನೆ ಒಳಗೆ ಬಣ್ಣದ ಸೀರೆಗಳು ತುಂಬಾ ಕಾಣಿಸ್ತಾ ಇದೆ. ಅಣ್ಣ ಹೆಣ್ಣೋಡಕ್ಕಂತ ಬಂದವ್ರಣ್ಣ. ಓ ಆಗ ಹೌದು. ಮತ್ತೆ ನನ್ನ ಮಗಳದು ಕೂಡ ಹೂವಿನ ಶಾಸ್ತ್ರ ಇದೆಯಲ್ಲ. ನೀ ಮೊದ್ಲು ಬಾಸದಣ್ಣ, ಕೂತ್ಕೋ. ಆ, ಹ್ಮ್. ಏನ್ ಕೆಲ್ಸ ಮಾಡ್ತೀಯಪ್ಪ? ವ್ಯವಸಾಯ ಮಾಡ್ತೀನಿ. ಎಷ್ಟ್ ಎಕರೆ ಇದೆ? 5 ಎಕರೆ ಇದೆ. ಹ್ಮ್ ಸ್ವಂತದ್ದ ಇಲ್ಲ ಗುತ್ತಿಗೆದ? ಒಳ್ಳೆ ರೇಟ್ದು. ಕಾಲುವೆ ನೀರ ಅಥವಾ ಬೋರ್ ನೀರ? ಏನಪ್ಪ ಇದು ಎಲ್ಲ ನನ್ ಕೇಳ್ತಿದ್ದಾರೆ. ಅಣ್ಣ ಸ್ವಲ್ಪ ಸುಮ್ಮನೆ ಅಣ್ಣ. ನೀನು ಸುಮ್ನೆ ಇರು. ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾನು ಹೇಳುತ್ತೇನೆ ಕೇಳು ಪ್ಲೀಸ್. ಮಳೆ ಬಂದ್ರೆ ಕಾಲುವೆ ತುಂಬುತ್ತೆ, ಹ್ಮ್ ಹ್ಮ್ ಎಣ್ಣೆ ಬಿದ್ರೆ ಮೋಟ್ರ್ ಓಡುತ್ತೆ, ಹ್ಮ್ ಎರಡೂ ಇಲ್ದಿದ್ರೆ ಬೆಳೆ ಹೋಗುತ್ತೆ. ಸಾಕಾ? ಹ್ಮ್, ಹ್ಮ್. ಏನ್ ಬೆಳೆ ಹಾಕಿದ್ಯಪ್ಪ ಅಲ್ಲಿ? ಏನ್ರಿ ಇದು? ಮೊದ್ಲು ರಾಗಿ ಹಾಕಿದ್ವಿ, ಈ ಅಕ್ಕಿಗಳ ಕಾಟ ತಡಿಲಾರ್ದೆ ಈಗ ಜೋಳ ಹಾಕಿದೀವಿ. ಜೋಳ ಹಾಕಿದ್ರು ಹಕ್ಕಿಗಳು ಬೀಳುತ್ತಲ್ಲ, ಅಂದಾಗ ಎಷ್ಟ್ ಮಿಕ್ಕುತ್ತೋ? 10 ಮೂಟೆ ಹೋದ್ರುನು ಮಿಕ್ಕಿರೋ ದುಡ್ಡಲ್ಲಿ ನಾನು ನಮ್ಮಪ್ಪ ಡೈಲಿ ಕ್ವಾರ್ಟರ್ ಹೊಡಿತೀವಿ. ಏನಪ್ಪಾ? ಅಬ್ಬಾ, ಕುಟುಂಬದಲ್ಲಿ ಒಳ್ಳೊಳ್ಳೆ ಅಭ್ಯಾಸಗಳೇ ಇವೆ. ಮತ್ತೆ ಕೂಲಿಯವ್ರಿಗೆ ಎಷ್ಟ್ ಕೊಡ್ತೀರಾ? ಕೆಲಸದವ್ರು ನಿಂತ್ಕೊಳ್ಳೋ ಕರ್ಮ ನಮ್ಗೆ ಯಾಕೆ? ನಮ್ ಮನೇಲಿ 5 ಜನ ಇದೀವಿ, ನಮ್ ಕೆಲ್ಸ ನಾವೇ ಮಾಡ್ಕೋತೀವಿ. ಹಪ್ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ನಮ್ ಹುಡುಗಿ ಕುಡ್ಗೋಳ್ ಹಿಡ್ಕೊಂಡು ಫಸಲ್ ಕುಯ್ಬೇಕು ಅಂತ ಹೇಳ್ತಾ ಇದೀರಾ? ಅಷ್ಟೇ. ಮಾಡ್ಬೇಕು, ಮನೆ ಕೆಲ್ಸ ಅಲ್ವಾ? ಅಬ್ಬೋ, ಗಂಡ ಅಂದ್ರೆ ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ಲವಳು, ಅಂತವಳನ್ನ ನೀನು ಈ ಕೋತಿ ಮುಖದವನು ಕೊಟ್ಟು ಮುಖನ? ಕೂಲಿ ಕೆಲಸ ಮಾಡುವಂತಿದ್ಯಾ? ಏನಮ್ಮ ಇವನ್ ಒಪ್ಗೆನಾ? ಸದಣ್ಣ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಸಂಬಂಧ ಮಾತ್ರ ಹಾಳ್ ಮಾಡ್ಬೇಡ. ಏ ಈ ಸಂಬಂಧನೂ ಬೇಡ ಏನು ಬೇಡ. ಏನಪ್ಪ ಇವ್ರು? ನಮ್ ಮಳಿ ಮೈನ್ ಹಾಗೆ ದೊಡ್ಡ ಸಾಫ್ಟ್ವೇರ್ ಸಂಬಂಧನ ತರಣ. ಸಾಫ್ಟ್ವೇರ್ ಸಂಬಂಧ ನನ್ ಕೈ ತಗೊಂಬರಕ್ಕಾಗುತ್ತಾ? ಕೇಳಿಸ್ಕೊಂಡ್ಯಪ್ಪ? ಅವ್ರಿಗೆ ಸಾಫ್ಟ್ವೇರ್ ಇರ್ಬೇಕಂತೆ. ಇನ್ನು ಕೂತಿದ್ಯಲ್ಲ ದಡ್ನಂಗೆ, ನಡಿ. ಇದು ಯಾಕೋ ಬಟ್ಟೆ ವ್ಯಾಪಾರ ತರ ಇದೆ. ಬಾ ನಾವ್ ಹೋಗೋಣ, ನಡಿ. 90 ಬಿಟ್ಕೊಳ್ಳೋಣ. ಬಿಟ್ಕೊಳ್ಳೋಣ ಬಾ. ಅಯ್ಯೋ, ಅಯ್ಯೋ, ಏ, ಅವ್ರು ಹೋದ್ರೆ ಹೋಗ್ಲಿ ಬಾ, ನೀನ್ ಕೂತ್ಕೋ. ನಾನ್ ಹೇಳೋದನ್ನ ಕೇಳು. ಬೆಂಗಳೂರು ಪಬ್ಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಫಾರಂನಲ್ಲಿ ಕೋಳಿಗಳ ಹಾಗೆ ಚೆನ್ನಾಗಿರ್ತಾರೆ. ಅಂತವರಲ್ಲಿ ಒಬ್ಬನ ಲಾಭಕ್ಕಂತ ಹಿಡ್ಕೊಂಡ್ಬಂದು ನಿನ್ನ ಮಗಳಿಗೆ ಮದ್ವೆ ಮಾಡ್ಸೋಣ.